ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗಿರಿಜಾ ತುಳಸಿ ಕಟ್ಟೆ ಹತ್ರ ಬಂದು ಇದೇನಿದು, ರಂಗೋಲಿ ಹಾಕಿಲ್ಲ, ಅಂಗಳ ಸಾರಿಸಿಲ್ಲ, ಪೂಜೆನೂ ಮಾಡಿಲ್ಲ, ಎಲ್ಲೋದ್ಲು ಪ್ರಿಯಾ ಅಂತ ಮನೆಯೊಳಗೆ ಬರ್ತಾರೆ. ಆಗ ಮೀನಾ ಅಮೂಲ್ಯ ಎದುರುಗಡೆ ಬರ್ತಾರೆ. ಇದೇನ್ರೇ ಇದು, ನೀವಿಬ್ಬರು ಈಗ ಎದ್ದು ಬಂದಿದ್ದೀರಾ, ಇನ್ನೂ ಸ್ನಾನ ಆಗಿಲ್ವಾ ಅಂತಾರೆ ಗಿರಿಜಾ. ಆಗ ಇಬ್ಬರು ಕಳಿಸ್ತಾ, ಇಲ್ಲ ಅತ್ತೆ, ನಿನ್ನೆ ರಾತ್ರಿ ಕೇಶವ ಅವರು ಅಣ್ಣ ತಮ್ಮ ಚಿಕ್ಕಪ್ಪನ ಜೊತೆ ಮಲ್ಕೋತೀನಿ ಅಂತ ಟೆರೆಸ್ಗೆ ಹೋದ್ರಾ, ಅಮ್ಮು ಭಯ ಆಗುತ್ತೆ ಅಂತ ನನ್ನ ರೂಮಿಗೆ ಬಂದಿದ್ಲು. ಇಬ್ಬರು ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಮಲಗೋದು ಲೇಟ್ ಆಯಿತು, ಅದಕ್ಕೆ ಹೇಳೋದು ಲೇಟ್ ಆಯಿತು ಅತ್ತೆ ಅಂತಾಳೆ ಮೀನಾ. ಮತ್ತೆ ಇಬ್ಬರು ಕಳಿಸ್ತಾರೆ. ಆದರೂ ನಿಮ್ಮ ಲವ್ ಸ್ಟೋರಿ ಚೆನ್ನಾಗಿತ್ತು ಅಕ್ಕ. ಮತ್ತು ಇನ್ನೊಂದು ಸಲ ನಾನು, ನೀವು, ಮೀನಾ ಅಕ್ಕ, ಪ್ರಿಯಾ ಅಕ್ಕ, ರಕ್ಷಾ ಎಲ್ಲರೂ ಟೆರೆಸ್ ಮೇಲೆ ಹೋಗಿ ಮಲ್ಕೊಳ್ಳೋಣ ಅತ್ತೆ. ನೀವು ಆಗ ನಿಮ್ಮ ಲವ್ ಸ್ಟೋರಿ ಹೇಳಿ, ನೀವು ಹೇಗೆ ಮಾವನ್ನ ಬೀಳ್ಸ್ಕೊಂಡ್ರಿ, ಹೇಗೆ ಎಬ್ಬಿಸ್ಕೊಂಡ್ರಿ ಎಲ್ಲ ಹೇಳಿ, ಸರಿನಾ ಅಂತಾಳೆ ಅಮೂಲ್ಯ. ಏಯ್ ತರಲೆ ಹಾಕ್ತೀನಿ ನೋಡು. ನೋಡ್ದೆ ಮೀನಾ ಇವಳು ಹೇಗೆ ಮಾತಾಡ್ತಾಳೆ ಅಂತ. ನಾನು ನಿಮ್ಮ ಮಾವನ್ನ ಹೇಗೆ ಬೀಳ್ಸ್ಕೊಂಡೆ, ಹೇಗೆ ಎಬ್ಬಿಸಿದೆ ಅಂತೆಲ್ಲ ಇವಳ ಹತ್ರ ಹೇಳಬೇಕಂತೆ. ಮಾತಾಡ್ಬೋದು ಅವಳು ಹೀಗೆ ಅಂತಾರೆ ಗಿರಿಜಾ. ಅತ್ತೆ ನಿಮಗೊಂದು ವಿಷಯ ಗೊತ್ತಾ, ಅಮ್ಮು ಮುಂಚೆ ಹೀಗಿರಲಿಲ್ಲ ಅತ್ತೆ, ಈಗ ಕೇಳು ಅಂತ ನಾನೇ ಹೇಳಿದ್ದು ಅಂತಾಳೆ ಮೀನಾ. ಹಾಗಾದರೆ ದೊಡ್ಡ ಕತ್ತೆ ನೀನು ಅಂತ ಹೊಡಿತಾರೆ ಗಿರಿಜಾ. ನೀನು ಸರಿ ಹೋಗಿ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ, ನಿಮ್ಮ ಮಾವ ನೋಡಿದರೆ ಅದಕ್ಕೂ ಬಯಸ್ಕೋತೀರಾ, ಹೋಗಿ ಹೋಗಿ ಅಂತಾರೆ ಗಿರಿಜಾ. ಅಮ್ಮು ಮೊದಲು ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತಾಳೆ ಮೀನಾ. ಅಕ್ಕ ಬಿಸಿನೀರೆಲ್ಲ ನೀವೇ ಖಾಲಿ ಮಾಡ್ತೀರಾ ಅಂತಾಳೆ ಅಮೂಲ್ಯ. ಇಷ್ಟೊಂದು ಬಿಸಿಲಿದೆ, ಬಿಸಿನೀರು ಖಾಲಿ ಆಗುತ್ತಾ ಅಂತಾಳೆ ಮೀನಾ. ಹೌದು, ಪ್ರಿಯೆಯಲ್ಲಿ ಅಂಗಳ ಸಾರಿಸಿಲ್ಲ, ರಂಗೋಲಿ ಹಾಕಿಲ್ಲ, ಪೂಜೆ ಮಾಡಿಲ್ಲ, ಇಷ್ಟೊತ್ತಿಗೆ ಅವಳೆಲ್ಲ ಕೆಲಸ ಮಾಡಿಟ್ಟಿರ್ತಿದ್ಲು ಅಂತಾರೆ ಗಿರಿಜಾ. ಗೊತ್ತಿಲ್ಲ ಅತ್ತೆ ಅಂತಾಳೆ ಅಮೂಲ್ಯ. ನನಗೂ ಗೊತ್ತಿಲ್ಲ ಅತ್ತೆ, ಅವರು ಎಷ್ಟಾದರೂ ದೊಡ್ಡವರು, ನಾವು ಚಿಕ್ಕವರು, ನಿಮ್ಮ ಮುದ್ದಿನ ಸೊಸೆ ಅಲ್ವಾ, ಅಲಿಯಾಸ್ ಹಿರಿ ಸೊಸೆ, ಅವಳ ಬಗ್ಗೆ ನಿಮಗೆ ಗೊತ್ತಿರಬೇಕಪ್ಪ, ನಮಗೆಲ್ಲ ಎಲ್ಲಿ ಗೊತ್ತಿರುತ್ತೆ ಅಂತಾಳೆ ಮೀನಾ. ತರಲೆ ಮಾಡಿ ಸಾಕು, ನಾನು ಪ್ರಿಯೆ ಎಲ್ಲಿದ್ದಾಳೆ ಅಂತ ನೋಡ್ತೀನಿ, ನೀವಿಬ್ಬರು ಬೇಗ ಹೋಗಿ ಸ್ನಾನ ಮಾಡ್ಕೊಳ್ಳಿ ಅಂತ ಗಿರಿಜಾ ಹೋಗ್ತಾರೆ. ಅಮ್ಮು ಪ್ರಿಯಾ ಅಕ್ಕಂಗೆ ಏನಾಯಿತು ಅಂತಾಳೆ ಮೀನಾ. ಗೊತ್ತಿಲ್ಲ ಅಕ್ಕ, ಮೋಸ್ಟ್ಲಿ ಹೊಟ್ಟೆ ಅಪ್ಸೆಟ್ ಆಗಿರಬೇಕು ಅಂತಾಳೆ ಅಮೂಲ್ಯ. ಬಾ ಹೋಗೋಣ ಅಂತ ಮೀನಾ ಹೋಗ್ತಾಳೆ. ಈಚೆ ಗಿರಿಜಾ ಪ್ರಿಯಾ ರೂಮಿಗೆ ಬಂದು ಪ್ರಿಯಾ ಅಂತ ಕರೀತಾರೆ. ಆಗ ಪ್ರಿಯಾ ಅತ್ತೆ ಅಂತ ಮಲಗಿಂದ ಹೇಳ್ತಾಳೆ. ಪರವಾಗಿಲ್ಲ ಕೂತ್ಕೊ ಅಂತಾರೆ ಗಿರಿಜಾ. ಸಾರಿ ಅತ್ತೆ, ನಾನು ಇಷ್ಟೊತ್ತಾದರೂ ಎದ್ದೇ ಇಲ್ಲ ಅಂತಾಳೆ ಪ್ರಿಯಾ. ಏನಮ್ಮ ಪ್ರಿಯಾ, ಯಾಕೆ ಏನಾಯಿತು, ಹುಷಾರಾಗಿದೆಯಾ ತಾನೆ ಅಂತಾರೆ ಗಿರಿಜಾ. ಅದು ಅತ್ತೆ, ರಾತ್ರಿ ಇವ್ರು ಟೆರೇಸ್ ಮೇಲೆ ಹೋಗಿ ಮಲಗಿದ್ರು, ಬರ್ತಾರೆ ಅಂತ ಕಾದು ನಾನು ಮಲಗೋಷ್ಟರಲ್ಲಿ ತಡ ಆಯಿತು ಅತ್ತೆ, ಮಲಗೋದು ಲೇಟ್ ಆಯ್ತಲ್ವಾ, ಅದಕ್ಕೆ ಸ್ವಲ್ಪ ತಲೆನೋವು ಅತ್ತೆ, ಈಗಲೇ ಎದ್ದು ಎಲ್ಲ ಕೆಲಸನೂ ಮಾಡಿಬಿಡ್ತೀನಿ ಅಂತಾಳೆ ಪ್ರಿಯಾ. ನಾನು ನೀನು ಯಾಕೆ ಎದ್ದಿಲ್ಲ ಅಂತ ನೋಡೋಕೆ ಬಂದೆ ಅಷ್ಟೇ, ಅದು ಬಿಟ್ಟು ನಿನ್ನೆ ಎಬ್ಸಿ ನಿನ್ನ ಕೈಲಿ ಕೆಲಸ ಮಾಡೋದಿಕ್ಕಲ್ಲಮ್ಮ ಅಂತಾರೆ ಗಿರಿಜಾ. ಆದರೂ ಅತ್ತೆ ನೀವು ಬಂದಿದ್ದು ಒಳ್ಳೇದಾಯಿತು, ಇಲ್ಲ ಅಂದಿದ್ರೆ ನನಗೆ ಎಚ್ಚರಣೆ ಆಗ್ತಿರ್ಲಿಲ್ಲ, ನಾನು ಈಗಲೇ ಹೇಳ್ತೀನಿ ಆಯಿತಾ ಅಂತಾಳೆ ಪ್ರಿಯಾ ಎಷ್ಟು ಹೇಳಿದ್ರು ನೀನು ಕೇಳೋದೇ ಇಲ್ಲ ಅಲ್ವಾ, ಇಲ್ಲಿ ನೋಡು, ಇವತ್ತೊಂದು ದಿನ ನಾನು ಹೇಳೋ ಮಾತನ್ನು ನೀನು ಕೇಳಬೇಕು. ಹೋಗು, ಒಂದು ಕೆಲಸ ಮಾಡು, ಈಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋ, ಚೆನ್ನಾಗಿ ವಿಶ್ರಾಂತಿ ಮಾಡಿದರೆ ತಲೆನೋವು ಹೋಗುತ್ತೆ, ದೇಹಕ್ಕೂ ಆಯಾಸ ಕಡಿಮೆ ಆಗುತ್ತೆ, ಸರಿನಾ, ನೀನು ಹೋಗಿ ಈಗ ಸ್ನಾನ ಮಾಡ್ಕೊಂಡು ಬಾ, ಅಷ್ಟರಲ್ಲಿ ಈ ಸೊಸೆಗೆ ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಗಿರಿಜಾ ಹೋಗ್ತಾರೆ. ಈಚೆ ನಂದನ ಅಂಗಡಿಗೆ ಹೊರಟು ಗಾಡಿಯಲ್ಲಿ ಕೂತ್ಕೊಂಡು ಗಿರಿಜಾ ಕೇಶವನ್ನ ಕಳಿಸು, ಲೇಟ್ ಆಯಿತು ಅಂತ ಕೂಗ್ತಾರೆ. ಬಂದೇರಿ ಕೇಶವ, ಹೊರಡು, ಲೇಟ್ ಆಯಿತು, ಅಪ್ಪ ಕಾಯ್ತಿದ್ದಾರೆ, ಹುಷಾರು, ಊಟಕ್ಕೆ ಮನೆಗೆ ಬಂದುಬಿಡಿ ಅಂತ ಗಿರಿಜಾ ಕೇಶವನ ಹಿಂದೆ ಬರ್ತಾರೆ. ಸರಿ ಅಮ್ಮ ಬಾಯ್ ಅಂತ ಕೇಶವ ಅಪ್ಪನ ನೋಡದೆ ಗಾಡಿಗಿಂತ ಮುಂದೆ ನಡ್ಕೊಂಡು ಸೀದಾ ಹೋಗ್ತಾನೆ. ಆಗ ನಂದನ್ ಏಯ್ ಕೇಶವ ಅಂತ ಕರೀತಾರೆ. ಅದನ್ನು ಗಿರಿಜಾ ನೋಡ್ತಾ ನಿಂತಿರ್ತಾರೆ. ಗಿರಿಜಾ ಗಿರಿಜಾ ಅಂತ ಗಾಡಿಯಿಂದ ಇಳಿದು ಏನಾಯ್ತು ಅವನಿಗೆ, ನಾನು ಕೂಗ್ತಾನೆ ಇದ್ದೀನಿ, ಅವ್ನು ಹೋಗ್ತಾನೆ ಇದ್ದಾನೆ, ಅಲ್ಲ ಅಂಗಡಿಗೆ ಲೇಟ್ ಆಯಿತು, ಬೇಗ ಕರ್ಕೊಂಡು ಹೋಗೋಣ ಅಂತ ನಾನು ಇಲ್ಲಿ ಕಾಯ್ತಿದ್ರೆ ನಾನು ಇಲ್ಲಿ ಇರೋದನ್ನು ನೋಡದೆ ಲೆಕ್ಕಿಸದೆ ಹೋಗ್ತಿದ್ದಾನಲ್ಲ, ಏನಾಗಿದೆ ಅವನಿಗೆ ಅಂತಾರೆ ನಂದನ್. ಅದು ಅಂತಾರೆ ಗಿರಿಜಾ. ಏನದು, ಅದನ್ನೇ ಕೇಳ್ತಾ ಇದ್ದೀನಿ, ಯಾಕೆ ಆ ತರಹ ಹೋಗ್ತಿದ್ದಾನೆ ಅಂತಾರೆ ನಂದನ್. ಅಯ್ಯೋ ನನ್ನ ಬುದ್ಧಿಗಿಷ್ಟು, ನಾನು ನಿಮ್ಮ ಹತ್ರ ಹೇಳೋದೇ ಮರ್ತೋದೆ ರೀ, ಅದೇ ಕಣ್ರಿ ಕೇಶವ ಮೀನನ್ನು ಯಾವುದಕ್ಕೋ ಬೈತಿದ್ದ, ಅದಕ್ಕೆ ಇವತ್ತು ಬೆಳಿಗ್ಗೆ ಅವನ್ನ ಚೆನ್ನಾಗಿ ಬೈದಿದ್ರಿ, ಹೆಂಡ್ತಿನ ಹಾಗೆಲ್ಲ ಬೈಬಾರ್ದು, ಪ್ರೀತಿನ ನೋಡ್ಕೋಬೇಕು ಅಂತ, ಅಷ್ಟಕ್ಕೆ ಕೇಶವ ಕೋಪ ಮಾಡಿಕೊಂಡು ನನ್ನ ಹತ್ರನೂ ಮಾತಾಡ್ತಿಲ್ಲ ರೀ, ಹಾಗೆ ಹೊರಟ್ಬಿಟ್ಟ ಅಂತಾರೆ ಗಿರಿಜಾ. ಏನು ಗಿರಿಜಾ ನೀನು ಯಾಕೆ ಕೇಶವಂಗೆ ಬೈಯೋಕೆ ಹೋದೆ, ಅವ್ನು ಮುದ್ದು ಮಾಡಿಕೊಂಡು ಹೇಳ್ಬೋದಿತ್ತಲ್ಲ, ನಾನು ನಿನ್ನೆ ನಿನಗೆ ಹೇಳಿದೆ ತಾನೆ, ಬೈಯೋದೇನಿದ್ರು ಅಪ್ಪನ ಕೆಲಸ, ಮುದ್ದು ಮಾಡೋದು ಅಮ್ಮನ ಕೆಲಸ ಅಂತ ಅಲ್ವೇ ಗಿರಿಜಾ, ಅಂಗಡೀಲಿ ನಾನು ಒಂದೇ ಸಮನೆ ಅವನಿಗೆ ಬೈತಾನೆ ಇರ್ತೀನಿ, ಇಲ್ಲಿ ಮನೆಗೆ ಬಂದಾಗ ನೀನು ಬೈತಾನೆ ಇದ್ದರೆ ಏನು ಚಂದ ಹೇಳು, ಅವನ ಮನಸ್ಸಿಗೆ ಎಷ್ಟು ಬೇಜಾರಾಗಲ್ಲ. ಇದೇ ಕಡೆ ಗಿರಿಜಾ, ನೀನು ಇನ್ಮೇಲೆ ಬೈಯೋ ಹಾಗಿಲ್ಲ, ನಾನು ಬೈದು
ಮಾಡೋ ಗಾಯಕ್ಕೆ ನೀನು ಪ್ರೀತಿಯಿಂದ ಮುಲಾಮ್ ಹಚ್ಚಬೇಕು. ಅಪ್ಪನ ಬೈಗಳ ಅಮ್ಮನ ಪ್ರೀತಿ ಎರಡೂ ಸಮವಾಗಿದ್ರೇ ಮಕ್ಕಳು ಚೆನ್ನಾಗಿರ್ತಾರೆ, ಒಳ್ಳೆ ದಾರಿ ಹಿಡಿತಾರೆ, ಅರ್ಥ ಆಯ್ತಾ ಅಂತ ನಂದನ್ ಹೋಗ್ತಾರೆ. ಕೇಶವ, ನಿಮ್ಮ ಅಪ್ಪನ ಮನಸ್ಸನ್ನು ಯಾವಾಗಲೂ ಅರ್ಥ ಮಾಡ್ಕೋತೀಯ. ಇವತ್ತೇನು ಸುಳ್ಳು ಹೇಳಿ ನಿಭಾಯಿಸ್ಬಿಟ್ಟೆ. ದಿನೇ ದಿನೇ ನೀನು ಅಪ್ಪನಿಂದ ದೂರ ಹೋಗ್ತಾ ಇದ್ದ ಹಾಗೆ ನಿಮ್ಮ ಅಪ್ಪಂಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಅದರಲ್ಲೂ ನೀನು ಮನೆ ಬಿಟ್ಟು ಹೋಗ್ತೀಯ ಅನ್ನೋ ವಿಷಯ ಗೊತ್ತಾದರೆ ಅದನ್ನು ನಿಮ್ಮಪ್ಪ ಹೇಗೋ ಸಹಿಸ್ಕೋತಾರೆ ಅಂತಾರೆ ಗಿರಿಜಾ. ಈಚೆ ಅಂಗಡಿಲಿ ಕೇಶವ ಹನುಮಂತಣ್ಣನ ಹತ್ರ ಶೇಂಗಾ ಎಣ್ಣೆ 16 ಅಂತಾನೆ. ಅವ್ರು ಬರ್ಕೋತಾರೆ. ಹನುಮಂತಣ್ಣ, ಅಪ್ಪ ಯಾಕೆ ಮನೆಯವರಿಗೆ ಮಾರಿ ಊರಿಗೆಲ್ಲ ಉಪಕಾರಿ ಅಂತಾರಲ್ಲ ಹಾಗೆ ಅಂತಾನೆ ಕೇಶವ. ಯಾಕೋ ಏನು ಮಾತಾಡ್ತಿದ್ಯಾ ಅಂತಾರೆ ಹನುಮಂತಣ್ಣ. ಹೌದು ಹನುಮಂತಣ್ಣ, ಊರವ್ರ ಜೊತೆ ಎಲ್ಲ ತುಂಬ ಪ್ರೀತಿಯಿಂದನೇ ಮಾತಾಡ್ತಾರೆ, ಆದರೆ ಮನೆಯವ್ರ ಹತ್ರ ಮಾತ್ರ ಗುರ್ರ ಅಂತಿರ್ತಾರೆ. ಮಕ್ಕಳ ಜೊತೆನೂ ಪ್ರೀತಿಯಿಂದ ಮಾತಾಡ್ಬೋದು ಅಲ್ವಾ? ನನಗಂತೂ ಈ ವಿಷಯಕ್ಕೆ ತುಂಬ ಬೇಜಾರಿದೆ ಹನುಮಂತಣ್ಣ ಅಂತಾನೆ ಕೇಶವ. ನಂದ ಬೇರೆಯವ್ರ ಜೊತೆ ಯಾಕೆ ಚೆನ್ನಾಗಿರ್ತಾನೆ ಅಂದರೆ ಅವರೆಲ್ಲ ಅವನಿಗೆ ಬೇಕಾದವ್ರೆ, ಆದರೆ ನಿನ್ನನ್ನು ಬೈತಾನೆ ಯಾಕೆ ಹೇಳು? ನೀನು ಅವನು ರಕ್ತ ಕಣಯ್ಯ, ಯೋಚನೆ ಮಾಡು. ನಾವು ಎಲ್ಲರ ಜೊತೆ ಚೆನ್ನಾಗಿರ್ತೀವಿ, ಆದರೆ ಅವರಿಗೆ ಬೈಯೋಕ್ಕಾಗುತ್ತಾ? ನಾವು ಬೈಯೋಕ್ಕಾಗೋದು ನಮ್ಮವ್ರ ಜೊತೆಗೆ ಮಾತ್ರ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಬೈಗಳೂ ಇರುತ್ತೆ ಅಂತಾರೆ ಹನುಮಂತಣ್ಣ. ಏನೋಪ್ಪ, ನನಗಂತೂ ಬೈಸ್ಕೊಂಡು ಸಾಕಾಗಿ ಹೋಗಿದೆ ಹನುಮಂತಣ್ಣ ಅಂತಾನೆ ಕೇಶವ. ನೀವು ಹೇಳ್ತಾ ಇರೋ ಪ್ರೀತಿ ನಿಮಗೆ ಕಾಣಿಸ್ಬೇಕು ಅಷ್ಟೇ ಅಂತಾನೆ. ನಿಮ್ಮ ಅಪ್ಪನ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ. ನಂದ ಅನಾಥವಾಗಿ ಬೆಳೆದ, ತುಂಬ ಕಷ್ಟಪಟ್ಟು ಸಣ್ಣ ಅಂಗಡಿ ತೆಗೆದ, ಚೆನ್ನಾಗಿ ವ್ಯಾಪಾರ ಆಯಿತು. ಅವನು ಮಜಾ ಉಡಾಯಿಸ್ಬೋದಾಗಿತ್ತು, ಆದರೆ ಅವನು ಹಾಗೆ ಮಾಡಲಿಲ್ಲ. ತನಗೆ ಅಂತ ಒಂದು ಕುಟುಂಬನ ಕಟ್ಕೊಂಡ, ಮಕ್ಕಳನ್ನು ಬೆಳೆಸ್ದ, ಅವರಿಗೆ ಪ್ರೀತಿ ವಿಶ್ವಾಸ ಎಲ್ಲ ಕೊಟ್ಟ. ಯಾಕೆ? ನನಗಿಂತ ಅವರನ್ನು ಉತ್ತಮವಾಗಿ ಬೆಳೆಸಬೇಕು ಅಂತ ನೋಡ್ಕೊಂಡ. ಉದ್ದ ಕೊಕ್ಕಿನ ಮರಕುಟಿಕೆ ಹಕ್ಕಿ ಗೊತ್ತಾ ನಿನಗೆ? ಅದು ಮರದ ಪೊಟ್ರೆಯಲ್ಲಿ ಒಂದು ಗೂಡು ಕಟ್ಟಿರುತ್ತೆ, ಅದರಲ್ಲಿ ಅದ್ರ ಹೆಂಡತಿ ಮಕ್ಕಳು ಎಲ್ಲ ಇರುತ್ತೆ. ಆ ಹಕ್ಕಿ 100 ಸರ್ತಿ ಹಾರು ಹೋಗಿ ಸಣ್ಣ ಹಣ್ಣನ್ನು ಸಣ್ಣ ಕಾಳುಗಳನ್ನು ತಂದು ಕೊಟ್ಟು ಆ ಮರಿಗಳಿಗೆ ತಿನ್ನಿಸ್ತಿರುತ್ತೆ. ಹಾಗೆ ಕಣೋ ನನ್ನಂದ. ನಿಮ್ಮನ್ನೆಲ್ಲ ನಂದಗೋಕುಲ ಅನ್ನೋ ಪುಟ್ಟ ಗೂಡಲ್ಲಿ ಇಟ್ಟು ಸಾಕು ಸಲಹಿ ನಿಮಗೆಲ್ಲ ಆಹಾರ ಕೊಟ್ಟು ಸಂಸ್ಕಾರ ಕಲಿಸಿದ ದೊಡ್ಡವರನ್ನಾಗಿ ಮಾಡಿ ನಿಮ್ಮನ್ನೆಲ್ಲ ಜೋಪಾನವಾಗಿ ಕಾಪಾಡ್ತಿದ್ದಾನೆ ಕಣೋ. ನೀನೀಗ ಹೇಳಿದ್ಯಲ್ಲ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ, ಅದು ಹೇಗಿದೆ ಅಂದರೆ ಗಳಿಗೆ ಕಾಳುಗಳನ್ನು ಕೊಟ್ಟು ಅವಕ್ಕೆ ರೆಕ್ಕೆ ಬಂದು ಹಾರುವುದಾಗ ಅವು ಹೇಳುತ್ತಂತೆ, ನಮ್ಮ ಅಪ್ಪ ಉದ್ದ ಕೊಕ್ಕಿಂದ ನಮ್ಮನ್ನು ಚುತ್ತನೇ ಇದ್ದ, ನಮ್ಮನ್ನೇನು ಮಾಡಿಲ್ಲ ಅಂತ. ಆದರೆ ಆ ಮರಕುಟಿಕೆ ಹಕ್ಕಿ 100 ಸರ್ತಿ ಹಾರೋಗಿ ಕಾಳುಗಳನ್ನು ತಂದು ಆ ಮರಿಗಳಿಗೆ ತಿನ್ನಿಸ್ತಾ ಇದ್ದಿದ್ದು ಮರ್ತು ಹೋಗಿದೆ. ನಮ್ಮ ನಂದ ಮುಂಗೋಪಿ ನಿಜ ಕಣೋ, ಆದರೆ ತುಂಬ ಅವನು ಒಳ್ಳೆ ಅಪ್ಪ, ಒಳ್ಳೆಯ ಗಂಡ, ಒಳ್ಳೆ ಮನುಷ್ಯ. ದೀಪದ ಬುಡದಲ್ಲಿ ಕತ್ತಲೆ ಅನ್ನೋ ಮಾತು ನಿಜ ಮಾಡಬೇಡ. ನಿಮ್ಮ ಅಪ್ಪನ ಒಳ್ಳೆತನನ ನೀನು ಅರ್ಥ ಮಾಡ್ಕೊಳ್ಳದೆ ಇರಬೇಡ. ಇನ್ನೊಂದು ಸಲ ನಿಮ್ಮ ಅಪ್ಪನ ಬಗ್ಗೆ ಈ ಥರ ಎಲ್ಲ ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಮಾತಾಡು ಅಂತ ಹನುಮಂತಣ್ಣ ಹೋಗ್ತಾರೆ. ಈಚೆ ಪ್ರಿಯ ರೂಮಲ್ಲಿ ಮಲಗಿರ್ತಾಳೆ. ಮಾಧವ ಸ್ನಾನ ಮಾಡಿಕೊಂಡು ಟವಲ್ ಒಣಸೋಕ್ಕೆ ಬರ್ತಾನೆ. ಬಂದ್ರಾ? ಬನ್ನಿ ಮೆಸೇಜ್ ಕಳಿಸಿ ಟೆರೆಸಲ್ಲಿ ಮಲಗಿದ್ದೀರಾ? ಅಲ್ಲ, ನಾನು ಬೆಳಗಿನ ಜಾವ ಮೆಸೇಜ್ ನೋಡೋವರೆಗೂ ನಿದ್ರೆನೇ ಮಾಡಿರಲಿಲ್ಲ. ಬನ್ನಿ ಮಾಡ್ತೀನಿ ನಿಮಗೆ ಅಂತ ಪ್ರಿಯ ಮನಸ್ಸಲ್ಲೇ ಬೈಕೋತಾಳೆ. ಅಮ್ಮ ಇವಳಿಗೆ ತಲೆನೋವು ಅಂತಿದ್ರು, ಅದಕ್ಕೆ ಮಲ್ಕೊಂಡು ಬಿಟ್ಟಿದ್ದಾಳೆ ಅನಿಸುತ್ತೆ, ಮಲಗಲಿ ಪಾಪ ಅಂತ ಮಾಧವ ರೂಮಿಂದ ಹೋಗಬೇಕು ಅಂತ ಡೋರ್ನ ಓಪನ್ ಮಾಡುವಾಗ ಪ್ರಿಯ ಎದ್ದು ಕೂತ್ಕೋತಾಳೆ. ಪ್ರಿಯ, ಎದ್ಬಿಟ್ಯಾ? ಅಮ್ಮ ನಿನಗೆ ತಲೆನೋವು ಅಂತಿದ್ರು, ಹೇಗಿದೆಯಾ? ಪರವಾಗಿಲ್ವಾ? ಆರಾಮಾಗಿದೆಯಾ ಅಂತಾನೆ ಮಾಧವ. ಆರಾಮಾಗಿದ್ದೀನಿ ಅಂತಾಳೆ ಪ್ರಿಯ. ಸದ್ಯ ಆರಾಮಾಗಿದೆಯಲ್ಲ, ಸರಿ, ಹಾಗಿದ್ರೆ ಇನ್ನು ಒಂಚೂರು ರೆಸ್ಟ್ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಮಾಧವ ಹೋಗ್ತಾನೆ. ಏನಿವರು, ನಾನು ಯಾವ ದಾಟಿಲಿ ಮಾತಾಡ್ತಿದ್ದೀನಿ ಅಂತಲೂ ಅರ್ಥ ಆಗಲ್ವಾ ಇವರಿಗೆ? ಅಷ್ಟು ಮುಗ್ಧನ ನನ್ನ ಗಂಡ? ಅಥವಾ ಅರ್ಥ ಆದರೂ ಅರ್ಥ ಆಗದೆ ಇರೋರ ಥರ ಇರ್ತಾರ? ಮತ್ತೆ ಬರಲಿ ರೂಮಿಗೆ, ಮಾಡ್ತೀನಿ ಅಂತಾಳೆ ಪ್ರಿಯ. ಈಚೆ ಅಂಗಡಿಯಲ್ಲಿ ಸುಂದರ, ಕೇಶವ ನಿನ್ನ ಕತ್ತಿಸ್ಕೆ ಬಿಡ್ಕೋಣ ಅನ್ಸುತ್ತೆ ಕಣೋ ಅಂತಾನೆ. ಯಾಕೆ ಮಾವ ಅಂತಾನೆ ಕೇಶವ. ನೀನು ಮೀನಮ್ಮ OTP ಅಂತ ಮಾತಾಡಿ ನಾನೇ OTP ಆಗಿಬಿಟ್ಟಿದ್ದೀನಿ ಅಂತಾನೆ ಸುಂದರ. ಏನು OTP ಅಂದರೆ ಅಂತ ಕೇಶವ ಸಾಮಾನಿನ ಬ್ಯಾಗನ್ನು ಚಾಕುವಿಂದ ಕಟ್ ಮಾಡ್ತಾ ಕೇಳ್ತಾನೆ. ಓವರ್ ಥಿಂಕಿಂಗ್ ಪಾರ್ಟಿ ತಯಾರಾಗಿಬಿಟ್ಟಿದ್ದೀನಿ ಅಂತಾನೆ ಸುಂದರ. ಆಗ ಕೇಶವ ಕೈ ಕೊಯ್ಕೊಂಡು ಅಪ್ಪ ಅಂತಾನೆ. ಅವನ್ನ ನೋಡಿ ನಂದನ್, ಕೇಶವ ಏನು ಇದು, ಯಾರಾದರೂ ರಕ್ತ ಬರೋ ಹಾಗೆ ಕೊಯ್ಕೋತಾರೋ ಅಂತ ಕೇಶವನ ಕೈ ಹಿಡ್ಕೊಂಡು, ಏನೋ ನೋಡ್ತಿದ್ಯಾ ಸುಂದರ, ಹೋಗಿ ಬ್ಯಾಂಡೇಜ್ ತೊಗೊಂಬ, ಹನುಮಂತಣ್ಣ ಅರಿಶಿಣ ತೊಗೊಂಡು ಬನ್ನಿ ಅಂತಾರೆ ನಂದನ್. ಅಪ್ಪ ಏನೂ ಆಗಿಲ್ಲಪ್ಪ ಅಂತಾನೆ ಕೇಶವ. ರಕ್ತ ಇಷ್ಟೊಂದು ಬರ್ತಿದೆ, ಏನೂ ಆಗಿಲ್ವಂತೆ. ಏನು ನೋಡ್ತಿದ್ದೀರಾ, ಹೊಸ ಪ್ಯಾಕೆಟು ಅಂತಾನ, ಒಡೀರಿ ಬೇಗ ಕುಡೀಲಿ ಅಂತ ತಾನೇ ಪ್ಯಾಕೆಟ್ನ ಹೊಡೆದು ಅರಿಶಿಣನ ಗಾಯಕ್ಕೆ ಹಾಕ್ತಾರೆ. ಉರಿತಾ ಇದೆಯಾ? ಒಂದು ಸ್ವಲ್ಪ ಹೊತ್ತು ಬ್ಯಾಂಡೇಜ್ ಕಟ್ತಾ ನೋಡಿಕೊಂಡು ಕೆಲಸ ಮಾಡೋಕ್ಕೆ ಏನು ದೊಡ್ಡ ರೋಗ, ಏನೋ ಸಣ್ಣದಾಗಿ ಆಯಿತು, ದೊಡ್ಡದಾಗಿದ್ದರೆ ಏನು ಕತೆ ಅಂತ ನಂದನ್ ಹೇಳ್ತಾರೆ. ಸಾರಿ ಅಪ್ಪ ಅಂತಾನೆ ಕೇಶವ. ಏನು ಸಾರಿ? ಮಾಡ್ಕೊಳ್ಳೋದು ಆಮೇಲೆ ಸಾರಿ ಅನ್ನೋದು ಅದೇನು ಹುಡುಗರೋ ಹನುಮಂತಣ್ಣ? ಅಂಗಡಿಯಲ್ಲಿ ಅವನೇನು ಕೆಲಸ ಮಾಡಬಾರ್ದು, ಸುಮ್ಮನೆ ಕೂತ್ಕೋಬೇಕು. ಅವನೇನಾದರೂ ಕೆಲಸ ಮಾಡಿದರೆ ನಾನು ನಿಮ್ಮನ್ನು ಇಟ್ಕೋತೀನಿ ಜೋಪಾನ ಅಂತ ಈಚೆ ಬಂದು ಎದೆನ ಹಿಡ್ಕೊಂಡು, ಹಬ್ಬ ಒಂದು ಸಲ ಜೀವನೇ ಬಾಯಿಗೆ ಬಂದಾಗಿತ್ತು ಅಂತಾರೆ. ಆಗ ಕೇಶವ ಅಪ್ಪನೇ ನೋಡ್ತಾನೆ, ನಂತರ ತನ್ನ ಕೈನ ನೋಡ್ತಾನಾಗ್ತಾನೆ. ಕೇಶವ, ಎಲ್ಲ ಸರಿ, ಎಲ್ಲರಿಗೂ ನೋವಾದಾಗ ಅಮ್ಮ ಅಂತಾರೆ, ನೀನೇನೋ ಅಪ್ಪ ಅಂದೆ ಅಂತಾರೆ ಹನುಮಂತಣ್ಣ.
ಈಚೆ ಪ್ರಿಯಾ ರೂಮಲ್ಲಿರುವಾಗ ವೀಣಾ ಕಾಲ್ ಮಾಡ್ತಾರೆ. ಹಲೋ ಅಂತಾಳೆ ಪ್ರಿಯಾ ಸಿಟ್ಟಿಂದ. ಮಿಜಿ ನಾನು ಕಣೆ ನಿಮ್ಮಮ್ಮ, ಬೇರೆ ಯಾರೋ ಅಂದ್ಕೊಂಡ್ಬಿಟ್ಯಾ? ನಾನು ನಿಮ್ಮಮ್ಮ ವೀಣಾ ಅಂತಾರೆ ವೀಣಾ. ಅಮ್ಮ ಆದವರು ಮಗಳು ರಾತ್ರಿ ಫೋನ್ ಮಾಡಿದಾಗ ಅವ್ರ ಕಷ್ಟ ಏನು ಅಂತ ಕೇಳಿದೆ, ಬೈಕೊಂಡು ಫೋನ್ ಇಡ್ತಾಳಾ ಹೇಳು ಅಂತಾಳೆ ಪ್ರಿಯಾ. ಆಯಿತು ಮಗಳೇ, ನನ್ನಿಂದ ತುಂಬ ತಪ್ಪಾಗಿದೆ, ಏನಾಯ್ತು ಹೇಳು ಅಂತಾರೆ ವೀಣಾ. ಅಮ್ಮ ಯಾಕೋ ನನ್ನ ಯಜಮಾನ್ರು ನನ್ನ ಕೈ ತಪ್ಪಿ ಹೋಗ್ತಿದ್ದಾರೆ ಅನ್ನಿಸ್ತಿದೆ. ರಾತ್ರಿ ಅವ್ರು ನನ್ನ ಜೊತೆ ಮಲ್ಗೋಕ್ಕೂ ಬರಲಿಲ್ಲ ಗೊತ್ತಾ. ಬರಲಿ ಒಂದು ಮೆಸೇಜ್ ಹಾಕ್ಬೋದಿತ್ತು ಅಮ್ಮ, ನನ್ನ ಬಗ್ಗೆ ಅವರೇನು ವಿಚಾರಿಸ್ಕೊತಾನೇ ಇಲ್ಲ ಅಂತಾಳೆ ಪ್ರಿಯಾ. ನೀನೊಳ್ಳೆ ಸೂಪಲ್ಲಿ ಬಿದ್ದಿರೋ ನೊಣದ ತರಹ ಮಿಜಿ ಅಂತಿರ್ತೀಯಲೆ, ನೀನು ಹೀಗೆ ಮಾಡಿದರೆ ಹೇಗೆ ಅಂತಾರೆ ವೀಣಾ. ಮತ್ತೆ ಏನಮ್ಮ ಮಾಡಬೇಕು ನಾನು ಅಂತಾಳೆ ಪ್ರಿಯಾ. ನೋಡೆ, ಮೊದಲು ಗಂಡ ನಮ್ಮ ಸೀರೆ ಸೆರಗನ್ನು ಹಿಡ್ಕೊಂಡು ಹಿಂದೆ ಅಲೆಯೋದನ್ನು ಅಭ್ಯಾಸ ಮಾಡಿಸ್ಬೇಕು. ಏನು ಕೆಲಸ ಆಗಬೇಕಿದ್ರು, ಏನು ವಿಷಯ ಹೇಳಬೇಕಾದ್ರೂ ಗಂಡ ಹುಡ್ಕೊಂಡು ಬರೋ ಥರ ಸೆಟ್ಟಿಂಗ್ ಮಾಡ್ಕೋಬೇಕು ಅಂತಾರೆ ವೀಣಾ. ಅದು ಹೇಗಮ್ಮ ಅಂತಾಳೆ ಪ್ರಿಯಾ. ಅದನ್ನು ನಾನೇ ಕೇಳ್ತೀಯಲೆ, ಈಗಿನವರೆಲ್ಲ ಹೇಳ್ತಾರಲ್ಲ ಒಬ್ರಿಗೊಬ್ರು ಐ ಲವ್ ಯು, ಐ ಮಿಸ್ ಯು ಅಂತ, ನೀನು ಹೇಳೆ ಅಳಿಯಂದ್ರಿಗೆ ಅಂತಾರೆ ವೀಣಾ. ಹಾಂ ಸರಿ ಅಂತಾಳೆ ಪ್ರಿಯಾ. ಹಾಗೆ ಹೇಳ್ತಾ ಇರು, ಹಾಗೆ ಹೇಳೋದನ್ನು ಒಂದಿನ ಟಕ್ ಅಂತ ನಿಲ್ಲಿಸ್ಬಿಡು ಅಂತಾರೆ ವೀಣಾ. ನಿಲ್ಲಿಸ್ಬೇಕಾ, ಯಾಕೆ ಅಂತಾಳೆ ಪ್ರಿಯಾ. ಗಂಡಸರಿಗೆ ಆವಾಗಲೇ ಅರ್ಥ ಆಗೋದು ಕಣೆ, ಇವರಿಗೆಲ್ಲ ನಮ್ಮ ಪ್ರೀತಿ, ನಾವು ಪ್ರೀತಿ ತೋರಿಸಿದಾಗ ಅರ್ಥ ಆಗಲ್ಲ, ನಾವು ಪ್ರೀತಿಸೋದನ್ನು ನಿಲ್ಲಿಸ್ತೀವಲ್ಲ ಆಗ ಅರ್ಥ ಆಗುತ್ತೆ. ಆಗ ನೋಡು ನಿನ್ನ ಗಂಡ ಹೇಗೆ ಏನಾಯಿತು ಮುದ್ದು ಅಂತ ನಿನ್ನ ಹಿಂದೆ ಬರ್ತಾನೆ ಇರ್ತಾನೆ. ಆ ಥರ ಬಿಟ್ಟು ಕ್ಯಾಚ್ ಹಿಡಿಬೇಕು, ಅದು ಬಿಟ್ಟು ನೀನೊಳ್ಳೆ ಮಿಜಿ ಅಂತ ಇರ್ತೀಯಲೆ ಅಂತಾರೆ ವೀಣಾ. ಸರಿ ಅಮ್ಮ ಅಂತಾಳೆ ಪ್ರಿಯಾ. ಸರಿ ಮಗಳೇ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ವೀಣಾ. ಈಚೆ ಅಂಗಡಿಯಲ್ಲಿ ನಂದನ್ ಕೇಶವ ಶಾವಣ್ಣ ಅವರದ್ದು ಡೆಲಿವರಿ ಆಯಿತಾ ಅಂತ ಕೇಳ್ತಾರೆ. ಆಯ್ತಪ್ಪ ಅಂತಾನೆ ಕೇಶವ. ಆಮೇಲೆ ಬೆಳಗೆರೆ ಮಂಜು ಅವರದ್ದು ಅಂತಾರೆ ನಂದನ್. ಹಾಂ ಅವರದ್ದು ಆಯ್ತಪ್ಪ ಅಂತಾನೆ ಕೇಶವ. ಆಗ ಒಬ್ಬರು ಕಸ್ಟಮರ್ ಬಂದು ಹಲೋ ಬಾಸ್ ಬನ್ನಿ ಇಲ್ಲಿ ಅಂತಾರೆ. ಏನಾಯಿತು ಅಂತ ಕೇಶವ ಬರ್ತಾನೆ. ನಾನು ಯಾವ ಬ್ರ್ಯಾಂಡ್ ಫಿನೈಲ್ ಕೇಳಿದ್ದೀನಿ, ನೀವೇನು ಕೊಟ್ಟಿದ್ದೀರಾ, ಇದು ಒಂಚೂರು ಚೆನ್ನಾಗಿಲ್ಲ, ಇದು ಯಾವುದೋ ಡಬ್ಬಾ ಬ್ರ್ಯಾಂಡ್ ಫಿನೈಲ್ ಕೊಟ್ಟಿದ್ದೀರಲ್ಲ, ನನಗೆ ಇದು ಬೇಡ, ನಾನು ಕೇಳಿದೆ ಕೊಡಿ ಅಂತಾರೆ ಕಸ್ಟಮರ್. ಸಾರಿ ಸರ್, ನಿನ್ನೆ ನೀವು ಕೇಳಿದ ಬ್ರ್ಯಾಂಡ್ ಇರಲಿಲ್ಲ, ಅದಕ್ಕೆ ಇದನ್ನು ಕೊಟ್ಟಿದ್ದೆ ಅಷ್ಟೇ, ನೀವು ಕೇಳಿದ್ದನ್ನೇ ಕೊಡ್ತೀನಿ ಇರಿ ಅಂತಾನೆ ಕೇಶವ. ಏನು ರೀ ಸಾರಿ, ಇದನ್ನೇ ಕೊಟ್ಟು ಕಳಿಸ್ಬೇಕು ಅಂದ್ಕೊಂಡಿದ್ದೀರಾ ನನಗೆ ಅಂತಾರೆ ಕಸ್ಟಮರ್. ಚೇಚೆ ಹಾಗೆಲ್ಲ ಇಲ್ಲ ಸರ್, ನೀವು ಕೇಳಿದ ಬ್ರ್ಯಾಂಡ್ ಇರಲಿಲ್ಲ ನಿನ್ನೆ, ಇವತ್ತು ಬಂದಿದೆ ಅದನ್ನು ಕೊಡ್ತೀನಿ ಇರಿ ಅಂತಾನೆ ಕೇಶವ. ನಾನಿನ್ನು 1 ರೂಪಾಯಿನೂ ಎಕ್ಸ್ಟ್ರಾ ಕೊಡೋದಿಲ್ಲ, ಯಾಕಂದರೆ ನಾನು ನಿನಗೆ ನಿನ್ನೆ 140 ರೂಪಾಯಿ ಕೊಟ್ಟಿದ್ದೆ, ನೀನು ಅದಕ್ಕೆ 120 ರೂಪಾಯಿ ಬೆಲೆ ಬಾಳೋ ಫಿನೈಲ್ ಕೊಟ್ಟಿದ್ಯಾ. ಮತ್ತೆ ಹೇಳ್ತಿದ್ದೀನಿ 1 ರೂಪಾಯಿನೂ ಎಕ್ಸ್ಟ್ರಾ ಕೊಡಲ್ಲ, ಬಿಟ್ಟರೆ ನುಣ್ಣಗೆ ಬೋಳ್ಸ್ಬಿಡ್ತೀರಾ. ಆದರೂ ತಲೆನ ಎಲ್ಲಿಟ್ಕೊಂಡು ಕೆಲಸ ಮಾಡ್ತೀಯ? ಕೆಲಸಗಾರನಿಗೆ ಕೆಲಸದ ಮೇಲೆ ಗಮನ ಇರಬೇಕು, ಎಲ್ಲೆಲ್ಲೂ ಅಲ್ಲ. ಬಹುಶಃ ಈ ಬ್ರ್ಯಾಂಡ್ನ ಮಾರಾಟ ಮಾಡಿದರೆ ನಿನಗೆ ಎಕ್ಸ್ಟ್ರಾ ಕಮಿಷನ್ ಸಿಗ್ಬೋದು ಅನಿಸುತ್ತೆ, ಅದಕ್ಕೆ ನಾನು ಯಾವುದೋ ಹೇಳಿದರೆ ನೀನು ಇನ್ಯಾವುದನ್ನು ಕಳಿಸ್ಕೊಟ್ಟಿದ್ಯಾ, ಒಳ್ಳೆ ದುಡ್ಡು ಮಾಡ್ಬೋದಾ ಅಂತಾರೆ ಕಸ್ಟಮರ್. ಕೇಶವ ಕೊಡಿಲಿ ನಾನು ಕೊಡ್ತೀನಿ, ಅವರಿಗೆ ನಿನ್ಗೊಂದು ಡೆಲಿವರಿ ಹೇಳಿದ್ನಲ್ಲ ಹನುಮಂತಣ್ಣ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ, ಹೋಗಿ ಡೆಲಿವರಿ ಕೊಟ್ಬಾ ಅಂತಾರೆ ನಂದನ್. ಹೋಗ್ತೀನಿ ಅಪ್ಪ, ಅದಕ್ಕೂ ಮುಂಚೆ ಫಿನೈಲ್ ಅಂತಾನೆ ಕೇಶವ. ನಾನು ಕೊಡ್ತೀನಿ ನೀನು ಹೋಗು ಅಂತಾರೆ ನಂದನ್. ಸರ್ ನಿಮಗೆ 140 ರೂಪಾಯಿದೇ ಬೇಕಲ್ವಾ ಸರ್ ಅಂತಾರೆ ನಂದನ್. ಹೌದು ಅಷ್ಟರದ್ದೇ ಬೇಕು ಕೊಡಿ ಅಂತಾರೆ ಕಸ್ಟಮರ್. ನಂದನ್ ಕೊಡ್ತಾರೆ. ನಂತರ ಕೇಶವ ಡೆಲಿವರಿ ಕೊಟ್ಟು ಬಂದು ಅಪ್ಪ ನೀವು ಹೇಳಿದ್ದು ಡೆಲಿವರಿ ಕೊಟ್ಟು ಬಂದೆ ಅಂತಾನೆ. ಹನುಮಂತಣ್ಣ ಇನ್ನು ಮುಂದೆ ನೋಡ್ಕೊಂಡು ಕೆಲಸ ಮಾಡೋಕ್ಕೆ ಹೇಳಿ, ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ನಂದನ್ ಹೋಗ್ತಾರೆ. ಇದೇನು ಹನುಮಂತಣ್ಣ ಆಶ್ಚರ್ಯ, ನಾನೇನೇ ಚಿಕ್ಕ ತಪ್ಪು ಮಾಡಿದ್ರು ಅದನ್ನು ಹುಡುಕಿ ನಾನೇನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ಥರ ಮಂಗಳಾರತಿ ಎತ್ಬಿಡ್ತಿದ್ರು, ಅಂಥದ್ರಲ್ಲಿ ಯಾವುದೋ ಕಸ್ಟಮರ್ ನನಗೆ ಬೈದ್ರೂ ನನಗೇನು ಬೈದೆ ಹಾಗೆ ಹೊರಟೋದ್ರಲ್ಲ ಅಂತಾನೆ ಕೇಶವ ನೀನು ಡೆಲಿವರಿ ಕೊಡೋಕೆ ಹೋದ್ಮೇಲೆ ಇಲ್ಲಿ ಏನಾಯಿತು ಗೊತ್ತಾ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ ಹನುಮಂತಣ್ಣ. ನಂದನ್ ಕಸ್ಟಮರ್ಗೆ 140 ರೂಪಾಯಿ ಫಿನೈಲ್ ಬಾಟ್ಲನ್ನು ಕೊಟ್ಟು ಅವರು ಹೋಗಬೇಕು ಅನ್ನುವಾಗ, ಸರ್ 1 ನಿಮಿಷ, ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ನಮ್ಮ ಹುಡುಗ ಕ್ಷಮೆ ಕೇಳ್ದೆ ಅಲ್ವಾ, ಕ್ಷಮೆ ಕೇಳಿದ ಮೇಲೂ ಯಾಕ್ರಿ ಅಷ್ಟೊಂದು ಮಾತಾಡ್ತೀರಾ ಅಂತಾರೆ ನಂದನ್. ಏನ್ರಿ ಹಾಗಂದರೆ ನಾನೇನ್ರಿ ತಪ್ಪು ಮಾಡಿದೆ ಅಂತಾರೆ ಕಸ್ಟಮರ್. ಸರ್ ಹುಡುಗ ಹೇಳಿದೆ ಅಲ್ವಾ, ನಿನ್ನೆ ನೀವು ಕೇಳಿದಾಗ ಆ ಬ್ರ್ಯಾಂಡ್ ಇರಲಿಲ್ಲ ಅದಕ್ಕೆ ಅದನ್ನು ಕೊಟ್ಟೆ, ಈಗ ಬೇರೆ ಕೊಡ್ತೀನಿ ನೀವು ಕೇಳ್ತಾ ಇದ್ದೀರಾ ಅಂತ. ಆದರೂ ಚೀತು ಕಮಿಷನ್ಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ತೀಯ ಅಂದ್ರಲ್ಲ, ಅವ್ನು ಮಾಡಿದ ತಪ್ಪಿಗೆ ಅವನು ಕ್ಷಮೆ ಕೇಳ್ದ, ಈಗ ನೀವು ಮಾಡಿದ ತಪ್ಪಿಗೆ ಯಾರು ಸರ್ ಕ್ಷಮೆ ಕೇಳ್ತಾರೆ, ನೀವೇ ಅಲ್ವಾ ಅಂತಾರೆ ನಂದನ್. ನಾನು ಕ್ಷಮೆ ಕೇಳಬೇಕಾ, ಅದರಲ್ಲೂ ಆ ಕೆಲಸದವನ ಹತ್ರ ಏನ್ರಿ ಮಾತಾಡ್ತಿದ್ದೀರಾ ಅಂತಾರೆ ಕಸ್ಟಮರ್. ಏಯ್ ಮುಚ್ಚಯ್ಯ ಬಾಯಿ, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದೆ ನೀನು. ಆ ಹುಡುಗ ಯಾರು ಅಂದ್ಕೊಂಡಿದ್ದೆ ನೀನು? ಈ ಗಿರಿಜಾ ಸ್ಟೋರ್ ಓನರ್ ಕಣಯ್ಯ, ಸಾಹುಕಾರ ಅವನು, ನಾನಾದ್ಮೇಲೆ ಕುರ್ಚಿಲಿ ಕೂತ್ಕೋಬೇಕಾದವನು, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡೋ ವಾರಸುದಾರ ಅವನು ರೀ. ಅವನು ಯಾಕಯ್ಯ ಚಿಲ್ಲರೆ ಕಾಸಿಗೆ ಆಸೆ ಪಡ್ತಾನೆ? ಬಾಯಿಗೆ ಬಂದಾಗೆಲ್ಲ ಮಾತಾಡೋದು ಅಲ್ಲದೆ ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕು, ಅದಕ್ಕಿಂತ ಹೆಚ್ಚಾಗಿ ಯಾರ ಜೊತೆ ಮಾತಾಡ್ತೀನಿ ಅನ್ನೋ ಜ್ಞಾನ ಇರಬೇಕು. ಏನಂದರೆ ಆ ಕೆಲಸಗಾರ ಆದವರು ಸರಿಯಾಗಿ ಕೆಲಸನೂ ಮಾಡಬೇಕು, ಅದು ಇದು ಅಂತ. ಯಾರಾದರೂ ಅಷ್ಟೇ ಕಣಯ್ಯ, ಅವ್ರವ್ರ ಕೆಲಸ ಅವ್ರವ್ರಷ್ಟೇ ಮಾಡಬೇಕು, ಬೇರೆ ಉಸಾಬರಿ ಬೇಕಾಗಿಲ್ಲ ಅವರಿಗೆ. ಮನಸ್ಸಿಗೆ ಬೆಲೆ ಕೊಡದೆ ಇರು ನಿನ್ನಂಥವನಿಗೆ ಹೇಳಿ ಏನು ಪ್ರಯೋಜನ? ಹೋಗಯ್ಯ
ಒಂದು ನಿಮಿಷ, ಇನ್ನೊಂದು ಸಲ ಈ ನಂದಕುಮಾರ್ ಮಗನ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸಲ ಅಲ್ಲ 100 ಸಲ ಯೋಚನೆ ಮಾಡಬೇಕು, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರಲ್ಲ ಅಂತಾನೆ ನಂದನ್. ಹನುಮಂತಣ್ಣ ಫ್ಲ್ಯಾಶ್ ಬ್ಯಾಕಿನಿಂದ ಹೊರಗಡೆ ಬರ್ತಾರೆ. ಏನು ಅಪ್ಪ ಹೀಗೆಲ್ಲ ಹೇಳಿದ್ರಾ ಅಂತಾನೆ ಕೇಶವ. ಯಾಕೆ ನಂಬಿಕೆ ಇಲ್ವಾ? ಇನ್ನೇನು ಅಂದ್ಕೊಂಡಿದ್ದೆ ನಿನ್ನಪ್ಪ ನಿನಗೆ ಬೈತಾನೆ, ನಿನ್ನ ಮೇಲೆ ಗೂಬೆ ಕೂರಿಸ್ತಾನೆ ಅಂತ. ನಿಮ್ಮ ಅಪ್ಪ ಕಣವನು, ನಿಮ್ಮನ್ನು ತಲೆ ಮೇಲೆ ಕೂರಿಸ್ಕೊಳ್ಳೋದು ಗೊತ್ತು, ತಪ್ಪು ಮಾಡಿದರೆ ನಿಮ್ಮ ತಲೆ ಮೇಲೆ ಹೊಡೆದು ಬುದ್ಧಿ ಹೇಳೋದು ಗೊತ್ತು. ಇದೆಲ್ಲ ನೀವು ಯಾವಾಗ ಅರ್ಥ ಮಾಡ್ಕೋತೀರೋ ಏನೋ ಅಂತ ಹನುಮಂತಣ್ಣ ಹೋಗ್ತಾರೆ. ಈಚೆ ರಕ್ಷಾ ಹಾಲ್ನಲ್ಲಿ ನಂದನ್ ಹತ್ರ ಅಪ್ಪ ಇದರಲ್ಲಿ 3300 ಅಂತ ಬರೆದಿದೆ, ಆದರೆ ಇದರಲ್ಲಿ 3100 ಇದೆಯಪ್ಪ ಅಂತ ಲೆಕ್ಕನ ಹೇಳ್ತಾಳೆ. ಗಿರಿಜಾ, ಏನು ನಡೀತಿದೆ ಮನೇಲಿ? ಲೆಕ್ಕ ತಪ್ಪು ಬರೆದಿದ್ದಾನೆ, 200 ರೂಪಾಯಿ ಲೆಕ್ಕ ಕಡಿಮೆ ಬರ್ತಿದೆ, 200 ರೂಪಾಯಿ ಸಂಪಾದನೆ ಮಾಡೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗಿರಿಜಾ ಅಂತಾರೆ ನಂದನ್. ಆಗ ಕೇಶವ ಬಂದು ಅಪ್ಪನ ತಪ್ಕೋತಾನೆ. ಎಲ್ಲರೂ ಖುಷಿಯಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.